ನನ್ನ ಹತ್ರ ಹೇಗೂ ಒಳ್ಳೆ ಆಯಿಲ್ಸ್ಗಳಿದಾವೆ. ಅದ್ರಿಂದ ಮಾಡಿದ್ರೆ ಖಂಡಿತ ಅವರಿಗೆ ವಾಸಿ ಆಗುತ್ತೆ, ಎದ್ದು ಓಡಾಡ್ಬೋದು. ಆದ್ರೆ ನಿನ್ನ ಅಕ್ಕ ನನಗೆ ಆಯಿಲ್ ತಗೊಂಡು ಮನೆ ಒಳಗೆ ಹೋಗಕ್ಕೆ ಬಿಡಲ್ಲ. ಅವ್ರು ಕೊಡೋ ಕೊಬ್ಬರಿ ಎಣ್ಣೆಯಲ್ಲೇ ಮಸಾಜ್ ಮಾಡು ಅಂತಾರೆ. ಏನ್ ಮಾಡ್ಬೇಕು ಏನು ಅರ್ಥ ಆಗ್ತಿಲ್ಲಮ್ಮ. ಈ ವಿಷಯನ ನಮ್ಮ ಯಜಮಾನ್ರಿಗೆ ಹೇಳ್ತೀನಣ್ಣ. ಅವ್ರ ಹತ್ರ ಮಾತಾಡಿ ಏನ್ ಮಾಡೋದು ಹೇಗ್ ಮಾಡೋದು ಅಂತ ಯೋಚನೆ ಮಾಡೋಣ. ಹೇಗಾದ್ರೂ ಮಾಡಿ ಮಾವನ್ನ ಕಾಪಾಡ್ಬೇಕು. ಕಾಪಾಡ್ಕೊಳ್ಳೋಣಮ್ಮ, ತಪ್ಪದೆ ಕಾಪಾಡ್ಕೊಳ್ಳೋಣ. ನನ್ನಿಂದ ಯಾವ ರೀತಿ ಸಹಾಯ ಬೇಕಾದ್ರೂ ಮಾಡೋದಕ್ಕೆ ನಾನು ಸಿದ್ಧನಾಗಿದ್ದೀನಮ್ಮ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ವೆರಿ ಮಚ್. ಬರ್ತೀನಮ್ಮ. ಅಣ್ಣ, ಏನಮ್ಮ? ಅದು ಅದು ನನ್ನ ಹತ್ರ ಮುಜುಗರ ಯಾಕಮ್ಮ, ಹೇಳು. ಅದೇ ಅಣ್ಣ, ನಮ್ ಬಗ್ಗೆ, ನಮ್ಮ ಮಾವನ್ ಬಗ್ಗೆ ವಂಜಾಕ್ಷಿ ಅತ್ತಿಗೆಗೆ ಹೇಳಲ್ಲಮ್ಮ. ನೀನ್ ಹೇಳು ಅಂದ್ರೂ ನಾನು ಅವಳಿಗೆ ಹೇಳಲ್ಲ. ಅವಳ ವಿಷಯ ನಂಗೆ ಗೊತ್ತಲ್ವಾ. ಅಪ್ಪಿತಪ್ಪಿನೂ ನಿಮ್ ವಿಷಯ ಅವಳ ಹತ್ರ ನಾನು ಹೇಳಲ್ಲ, ಸರಿನಾ? ಥ್ಯಾಂಕ್ ಯು ಅಣ್ಣ. ಬರ್ತೀನಮ್ಮ. ಏನಂದ್ರೆ ನಿಮ್ಗೊಂದು ಒಳ್ಳೆ ಸುದ್ದಿ, ಮಾವ ಎಲ್ಲಿದ್ದಾರೆ ಅಂತ ಗೊತ್ತಾಯ್ತು. ಹೌದಾ? ಗೊತ್ತಾಗೋಯ್ತಾ? ಹೌದು ರೀ, ಸತ್ಯಣ್ಣ ನ್ಯಾಚುರಲ್ ಟ್ರೀಟ್ಮೆಂಟ್ ಕೊಡಕ್ ಹೋಗೋದು ಮಾವನ್ಗೆ. ಹೌದಾ? ಎಂತ ಗುಡ್ ನ್ಯೂಸ್ ಹೇಳ್ದೆ ಶ್ಯಾಮ. ಡ್ಯಾಡಿ ಹೇಗಿದಾರಂತೆ? ಚೆನ್ನಾಗಿದ್ದಾರಂತೆ. ಸತ್ಯಣ್ಣ ಹತ್ರ ಇರೋ ನ್ಯಾಚುರಲ್ ಆಯಿಲ್ಸ್ ಇಂದ ಮಸಾಜ್ ಮಾಡಿದ್ರೆ ಮಾವ ಆದಷ್ಟು ಬೇಗ ಹುಷಾರಾಗ್ತಾರೆ ಅಂದ್ರು. ಆದ್ರೆ ಐಶ್ವರ್ಯ ಅಕ್ಕ ಅಣ್ಣನ್ಗೆ ಆಯಿಲ್ಸ್ ತಗೊಂಡ್ ಹೋಗಕ್ ಬಿಡ್ತಿಲ್ವಂತೆ. ನಾವೇ ಏನಾದ್ರೂ ಒಂದು ಪ್ಲಾನ್ ಮಾಡಿ ಮಾವನ್ನ ಕಾಪಾಡ್ಬೇಕು. ಕಾಪಾಡ್ಕೊಳ್ಳೋಣ ಶ್ಯಾಮ, ಖಂಡಿತವಾಗ್ಲೂ ಡ್ಯಾಡಿನ ಕಾಪಾಡ್ಕೊಳ್ಳೋಣ. ಇಷ್ಟು ದಿನ ಡ್ಯಾಡಿ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲದೆ ತುಂಬಾ ಟೆನ್ಷನ್ ಆಗಿದ್ವಿ. ಈಗ ಅಡ್ರೆಸ್ ಗೊತ್ತಾಗಿದ್ರಿಂದ ಹೇಗ್ ಕಾಪಾಡ್ಕೊಳ್ಳೋದೋ ಯೋಚನೆ ಮಾಡಿ ನಿರ್ಧಾರ ಮಾಡೋಣ. ಹಾಗೆ ಮಾಡೋಣ. ಮೊದ್ಲು ನಾಳೆ ಸತ್ಯ ಅಣ್ಣನ ಜೊತೆ ಅಲ್ಲಿ ಹೋಗಿ ಆ ಹೊಸ ಮನೆ ಅಡ್ರೆಸ್ ತಿಳ್ಕೋಬೇಕು. ಸರಿ ಶ್ಯಾಮ, ತಿಳ್ಕೊಳ್ಳೋಣ. ಇವಾಗ ನನಗೆ ನಿಶ್ಚಿಂತೆಯಾಗಿದೆ. ತಗೋ ನಿನ್ ಪೇಮೆಂಟ್. ಥ್ಯಾಂಕ್ಸ್ ಮೇಡಮ್. ಇನ್ನೀನ್ ಹೋಗ್ಬೋದು. ಸರಿ ಮೇಡಮ್. ಏನ್ ಮಾವ, ಇನ್ನೂ ನಿಮ್ ಕಣ್ಣೀರು ಖಾಲಿ ಆಗಿಲ್ವಾ? ನಾನ್ ಮಾತಾಡೋ ಪ್ರತಿ ಮಾತು ನಿಮ್ಗ್ ಅರ್ಥ ಆಗ್ತಿದೆ ಅಂತ ನನ್ಗೆ ಯಾವತ್ತೋ ಗೊತ್ತಾಗಿದೆ ಮಾವ. ಆದ್ರೆ ನಿಮ್ಗೆ ಒಳ್ಳೆ ಆಯಿಲಿಂದ ಮಸಾಜ್ ಮಾಡ್ಸಿದ್ರೆ ನೀವು ಬೇಗ ಗುಣ ಆದ್ರೆ ನನಗೆ ಪ್ರಾಬ್ಲಮ್ ಅಲ್ವಾ? ನನಗ್ ಪ್ರಾಬ್ಲಮ್ ಆಗದೆ ಇರ್ಬೇಕು ಅಂದ್ರೆ ನೀವ್ ಇದೇ ತರ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ಬೇಕು. ದಾರಿ ಇಲ್ಲ, ಅನುಭವಿಸಿ. ಮನೆಯೆಲ್ಲ ಪೂರ್ತಿ ಅಬ್ಸರ್ವ್ ಮಾಡಿದ್ರ? ಮನೆ ಒಳಗಡೆ ಹೋಗೋದಕ್ಕೆ ಎಷ್ಟು ದಾರಿ ಇದೆ ನೋಡಿದ್ರ? ಅವ್ರಿಗೆ ಗೊತ್ತಾಗ್ದೆ ನಾವು ಒಳಗಡೆ ಹೋಗಿ ಬರೋ ದಾರಿ ಏನಾದ್ರೂ ಇದೆಯಾ? ನೋಡುದ್ನಪ್ಪ, ಮನೆ ಎಲ್ಲ ನೋಡ್ದೆ. ಆ ಮನೆ ಹೇಗಿದೆ ಅಂದ್ರೆ
ಇದೇ ಆ ಮನೆ ಪರಿಸ್ಥಿತಿನಪ್ಪ. ಅಂದ್ರೆ ಮೇನ್ ಡೋರ್ ಒಂದನ್ ಬಿಟ್ಟು ಬೇರೆ ಯಾವ ಡೋರಿಂದನೂ ನಾವು ಒಳಗಡೆ ಹೋಗಕ್ಕಾಗಲ್ಲ ಅಂತ ಆಯ್ತು. ಇಲ್ಲಪ್ಪ, ಮೇನ್ ಡೋರಿಂದ ನಾವು ಹೋಗೋದು ಕಷ್ಟ ಆಗ್ಬೋದಲ್ಲ? ಹೌದು, ತುಂಬಾ ಕಷ್ಟ. ಅಡ್ರೆಸ್ ಗೊತ್ತಾದ ತಕ್ಷಣ ಒಂದ್ಸಲ ಹೋಗಿ ಡ್ಯಾಡಿ ನೋಡ್ಕೊಂಬರೋಣ ಅನ್ಕೊಂಡೆ. ಅಡ್ರೆಸ್ ಸಿಕ್ಕರೂ ಕೂಡ ಹೋಗಿ ನೋಡ್ಕೊಂಬರಕ್ಕಾಗ್ದಿರೋ ಪರಿಸ್ಥಿತಿ. ನೀವು ಬೇಜಾರ್ ಮಾಡ್ಕೋಬೇಡ್ರಿ, ಏನಾದ್ರೂ ಒಂದು ಪ್ಲಾನ್ ಮಾಡಿ ಹೋಗಿ ಮಾವನ್ ನೋಡ್ಕೊಂಡ್ ಬರೋಣ. ಹೌದಮ್ಮ, ನನ್ನ ಫೋನಲ್ಲಿ ನಿನ್ ಮಾವನವ್ರ ಫೋಟೋ ತೆಗ್ದಿದ್ನಲ್ಲ, ಆ ಫೋಟೋನೇ ಇಲ್ಲ. ನಾನೇ ಡಿಲೀಟ್ ಮಾಡ್ದೆ ಅಣ್ಣ. ಹೌದಾ? ಆ ಫೋಟೋ ಡಿಲೀಟ್ ಮಾಡಿ ನನ್ನ ಕಾಪಾಡ್ದೆ ತಾಯಿ. ಏನಾಯ್ತಣ್ಣ? ಅಲ್ಲಿ ನಾನು ಯಾರಾದ್ರೂ ಫೋಟೋ ತೆಗ್ದಿದ್ದೀನೋ ಅನ್ನೋ ಅನುಮಾನದಲ್ಲಿ ನಿಮ್ಮ ಅಕ್ಕ ನನ್ನ ಫೋನ್ ತಗೊಂಡು ಚೆಕ್ ಮಾಡಿದ್ಲಮ್ಮ. ಆ ಫೋಟೋ ಏನಾದ್ರೂ ನನ್ನ ಫೋನಲ್ಲಿ ಇದ್ದಿದ್ರೆ ನನ್ನಲ್ಲೇ ಸಾಯಿಸ್ತಿದ್ಲಮ್ಮ ಆ ಮಹಾತಾಯಿ. ನಮ್ಮ ಅಕ್ಕಂಗೆ ಈ ತರ ಅನುಮಾನ ಬರುತ್ತೆ ಅಂತ ಗೊತ್ತಿದ್ದೆ ನಾನು ಆ ಫೋಟೋನ ಡಿಲೀಟ್ ಮಾಡಿದೆ. ನಿನ್ನ ಅದಕ್ಕೆ ನೋಡಿದ್ರೆ ನನ್ನ ಬೈದಾಕ್ ಬಿಡ್ತಾಳೆ. ನಂಗೆ ಬೇರೆ ಕೆಲಸ ಇದೆ, ಹೋಗ್ಬರ್ತೀನಮ್ಮ. ಹ್ಮ್. ಡ್ಯಾಡಿಗೆ ಟ್ರೀಟ್ಮೆಂಟ್ ಮಾಡಿಸ್ದೇ ಇದ್ರೆ ತುಂಬಾ ಪ್ರಾಬ್ಲಮ್ಮು. ಅದೇ ಯೋಚನೆ ಮಾಡ್ತಾ ಇದ್ದೆ, ಡ್ಯಾಡಿಗೆ ಟ್ರೀಟ್ಮೆಂಟ್ ಹೇಗೆ ಕೊಡ್ಸೋದು ಅಂತ. ಸತ್ಯ ಅಣ್ಣನ ಹತ್ರ ಅದಕ್ಕೆ ಸಂಬಂಧಪಟ್ಟಿರೋ ಒಳ್ಳೆ ಆಯಿಲ್ಸ್ ಇದೆ. ಐಶ್ವರ್ಯ ಅಕ್ಕ ನೋಡ್ದಿರೋ ಹಾಗೆ ಆ ಆಯಿಲ್ಸ್ ಇಂದ ಮಸಾಜ್ ಮಾಡ್ಸೋಣ. ಮುಂಚೆ ನಾನು ಆಯಿಲ್ ಮಸಾಜ್ ಮಾಡಿದಾಗ ಸ್ವಲ್ಪ ಗುಣ ಆಗಿತ್ತು. ಅಣ್ಣಂಗೆ ಇವತ್ತು ಆಯಿಲ್ಸ್ ತರಕ್ ಹೇಳಿದೀನಿ. ನೋಡಿ, ಅಣ್ಣನ್ನೇ ಬಂದ್ರು. ಏನಮ್ಮ, ಮನೆಗ್ ಬರ್ತಿದ್ದ ಹಾಗೆ ಬಾ ಅಂದ್ಯಲ್ಲ? ಹಾ, ಕೂತ್ಕೊಳ್ಳಿ. ಅಣ್ಣ, ನಿಮ್ ಹತ್ರ ಇರೋ ಆಯಿಲ್ಸ್ ಇಂದ ಮಸಾಜ್ ಮಾಡಿದ್ರೆ ಮಾವ ಬೇಗ ಗುಣ ಆಗ್ತಾರೆ ಅಂತ ಹೇಳಿದ್ರಲ್ಲ? ಹೌದಮ್ಮ, ಖಂಡಿತ ಗುಣ ಆಗ್ತಾರೆ. ಆದ್ರೆ ನಿನ್ನ ಅಕ್ಕನೇ ಆ ಆಯಿಲ್ಸ್ ಇಂದ ಮಸಾಜ್ ಮಾಡಕ್ ಬಿಡಲ್ವಲ್ಲ? ಅಂದ್ರೆ ಅವಳು ಕೊಬ್ಬರಿ ಎಣ್ಣೆ ಬಾಟಲ್ ಕೊಟ್ಟಿದ್ದಾಳಲ್ಲ, ಅದ್ರಲ್ಲಿರೋ ಕೊಬ್ಬರಿ ಎಣ್ಣೆನ್ ತೆಗೆದು ಆ ಬಾಟಲ್ಗೆ ನೀವ್ ತಂದಿರೋ ಆಯಿಲ್ಸ್ ಹಾಕಿ ಆ ಆಯಿಲ್ಸ್ ಇಂದ ಮಸಾಜ್ ಮಾಡಿದ್ರೆ ನಮ್ಮ ಅಕ್ಕಂಗೆ ಏನು ಡೌಟ್ ಬರಲ್ಲ ಅಲ್ವಾ? ಬರುತ್ತಮ್ಮ, ಅವರಿಗೆ ಖಂಡಿತವಾಗ್ಲೂ ಡೌಟ್ ಬರುತ್ತೆ. ನನ್ನ ಹತ್ರ ಇರೋ ಆಯಿಲ್ ತುಂಬಾ ಘಾಟಿದೆ. ಆ ಆಯಿಲಿಂದ ಮಸಾಜ್ ಮಾಡಿದ್ರೆ ತುಂಬಾ ವಾಸನೆ ಬರುತ್ತೆ. ಆ ಮೇಡಮ್ಗೆ ವಾಸನೆ ಖಂಡಿತ ಗೊತ್ತಾಗುತ್ತೆ. ನನ್ನ ಹತ್ರ ಮಸಾಜ್ ಮಾಡಿಸೋದೇ ನಿಲ್ಲಿಸ್ತಾರೆ. ಅದು ಅಲ್ಲದೆ ಒಂದಿನ ಮಾಡೋದಾದ್ರೆ ಅವ್ರು ಇಲ್ದೇ ಇದ್ದಾಗ ಹೇಗಾದ್ರೂ ಮಾಡ್ಬೋದು. ಆದ್ರೆ ತುಂಬಾ ದಿನ ಮಸಾಜ್ ಮಾಡ್ತಾ ಇದ್ರೆ ನಿನ್ ಮಾವ ಗುಣ ಆಗಲ್ಲಮ್ಮ. ಅಷ್ಟು ದಿನ ಅವ್ರಿಗೆ ಗೊತ್ತಾಗದೇ ಇರೋದು ನೋಡ್ಕೊಳ್ಳೋದು ತುಂಬಾ ಕಷ್ಟ. ನಿಜಾನೇ ಅಣ್ಣ, ನೀವ್ ಹೇಳಿದ್ದು ಕರೆಕ್ಟೇ. ಸರಿ ಅಣ್ಣ, ನಾವಿಬ್ರು ಅದಕ್ಕೇನಾದ್ರೂ ಒಂದು ಐಡಿಯಾ ಹುಡುಕ್ತೀವಿ. ಬೆಳಿಗ್ಗೆಯಿಂದ ನೀವು ಸುಸ್ತಾಗಿರ್ತೀರಾ, ನೀವ್ ಹೋಗಿ ರೆಸ್ಟ್ ಮಾಡಿ. ಆಯ್ತಮ್ಮ, ಬರ್ತೀನಪ್ಪ.
ಏನ್ ಮಾಡೋದ್ರಿ? ಮಾವನ್ನ ಇವಾಗ ಹೇಗ್ ಕಾಪಾಡೋದು? ಡ್ಯಾಡಿನ ಕಾಪಾಡ್ಕೊಳ್ಳೋದಕ್ಕೆ ಒಂದೇ ಒಂದು ಮಾರ್ಗ ಕಾಣಿಸ್ತಿದೆ ಶ್ಯಾಮ. ಏನ್ರಿ ಅದು? ಮ್ಯೂಸಿಕ್ ಥೆರಪಿ. ಮ್ಯೂಸಿಕ್ ಥೆರಪಿನಾ? ಹೌದು. ತಾತನ್ನ ಕೋಮಾದಿಂದ ಹೊರಗಡೆ ತಂದಿದ್ದು ಮ್ಯೂಸಿಕ್ ಥೆರಪಿನೇ ಅಲ್ವಾ? ನಿಜಾನೇ ರೀ. ಮ್ಯೂಸಿಕ್ ಥೆರಪಿ ಮಾಡಿದ್ರೆ ಮಾವ ಖಂಡಿತ ಗುಣ ಆಗಿ ಓಡಾಡ್ತಾರೆ. ಆದ್ರೆ ಅದನ್ನ ಹೇಗ್ ಮಾಡೋದ್ರಿ? ನಾವು ಆ ಮನೆಗೆ ಹೋಗಲ್ಲ. ಮ್ಯೂಸಿಕ್ ಥೆರಪಿ ಮಾಡೋದ್ ಹೇಗ್ ಸಾಧ್ಯ? ಐಶ್ವರ್ಯ ಅಕ್ಕನ್ಗೆ ಅತ್ತೆಗೆ ಗೊತ್ತಾಗ್ದೆ ಅಲ್ಲಿಗೆ ಹೋಗಿ ನಾವು ಮ್ಯೂಸಿಕ್ ಥೆರಪಿ ಹೇಗ್ ಮಾಡೋದು? ಮಾಡ್ಬೇಕು ಶ್ಯಾಮ. ಅವ್ರಿಗೆ ಗೊತ್ತಾಗ್ದಂಗೆ ಹೇಗಾದ್ರೂ ಸರಿ ಅಲ್ಲಿಗೆ ಹೋಗ್ಬೇಕು. ಡ್ಯಾಡಿಗೆ ಮ್ಯೂಸಿಕ್ ಥೆರಪಿ ಮಾಡಬೇಕು. ಅದೇ ಹೇಗೆ ಅಂತ ಯೋಚನೆ ಮಾಡ್ತಿದ್ದೆ. ಐಡಿಯಾ. ಏನ್ ಐಡಿಯಾ ರೀ? ಚೆನ್ನಾಗಿದೆ ರೀ, ನಿಮ್ ಐಡಿಯಾ ತುಂಬಾ ಚೆನ್ನಾಗಿದೆ. ಹಾಗಾದ್ರೆ ಬೆಳಿಗ್ಗೆನೆ ದೇವಸ್ಥಾನಕ್ಕೆ ಹೋಗಿ ಪುರೋಹಿತರ ಹತ್ರ ಮಾತಾಡೋಣ. ಹಾಗೆ ಮಾಡೋಣ. ನಾವ್ ಹೇಳಿದಕ್ಕೆ ಪುರೋಹಿತರು ಒಪ್ಕೊಂಡ್ರೆ ನಾವ್ ಅನ್ಕೊಂಡಿದ್ದು ಅನ್ಕೊಂಡ್ ಹಾಗೆ ಆಗತ್ತೆ. ಒಪ್ಪಿಸ್ತೀನಿ ಶ್ಯಾಮ, ಪುರೋಹಿತ್ರನ್ನ ಒಪ್ಪಿಸ್ತೀನಿ. ನಿನ್ ಕೈಯಲ್ಲಿ ಮ್ಯೂಸಿಕ್ ಥೆರಪಿ ಮಾಡಿಸ್ತೀನಿ. ತಲೆಮಾರಿಂದ ಇರೋ ಈ ಫ್ಯಾಕ್ಟ್ರಿ, ತಲೆಮಾರಿಂದ ಇದ್ದ ನಿಮ್ಮಿ ಮನೆ, ನಿಮ್ ಹೆಸರಲ್ಲಿದ್ದ ಎಲ್ಲ ಆಸ್ತಿ ಎಲ್ಲ ಎಲ್ಲ ಈಗ ನನ್ನ ಹೆಸರಿಗೆ ಬದಲಾಗಿದೆ. ಪವರ್ ಆಫ್ ಅಟರ್ನಿ ಇಟ್ಕೊಂಡು ಕೆಲವು ನಿಮ್ ಸೈನ್ನೇ ಫೋರ್ಜರಿ ಮಾಡಿಸಿ ಉಳಿದಿದ್ದು ನಿಮ್ ಆಸ್ತಿ ಪಾಸ್ತಿ ಎಲ್ಲ ನನ್ನ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಸಾರಿ, ಆಸ್ತಿ ಪಾಸ್ತಿ ಎಲ್ಲ ನಾನ್ ಕಿತ್ಕೊಳ್ಳಿಲ್ಲ. ಆಸ್ತಿ ಪಾಸ್ತಿಲಿ ಆಸ್ತಿ ಮಾತ್ರ ನಾನ್ ಕಿತ್ಕೊಂಡೆ. ಪಾಸ್ತಿ ಎಲ್ಲ ನಿಮ್ಗೆ ಬಿಟ್ಟಿದ್ದೀನಿ. ಕಣ್ಬಿಟ್ಟು ಹಾಗೆ ನೋಡೋದು, ಆ ಕಣ್ಣಿಂದ ಕಣ್ಣೀರ್ ಹರ್ಸೋದ್ ಬಿಟ್ಟು ಏನೂ ಮಾಡಕ್ಕಾಗಲ್ಲ. ಈ ಕ್ಷಣದಿಂದ ನೀವು ನಂದಯ ದಾಕ್ಷಿಣ್ಯದ ಮೇಲೆ ಬದುಕಬೇಕು. ನನ್ ಎದುರು ಹಾಕೊಂಡಿದ್ದಕ್ಕೆ ಅಖಿಲ್ ಅವ್ರನ್ನ ಮನೆಯಿಂದ ಹೊರಗೆ ಹಾಕ್ದೆ. ನನಗ್ ಅಡ್ಡ ಇರೋದಕ್ಕೆ ಅಶೋಕ್ನ ವೈದೇಹಿ ಅಕ್ಕನ್ನು ಕೂಡ ಮನೆಯಿಂದ ಹೊರಗೆ ಕಳಿಸ್ದೆ. ನನಗಡ್ಡ ಆಗಿ ತಾವು ತಮ್ಮ ಸತಿಮಣಿ ಕೂಡ ತೊಂದರೆ ಮಾಡಿದ್ರಿ ಅಂದ್ರೆ ತಕ್ಷಣ ನಿಮ್ಮನ್ನು ಕೂಡ ಕಳಿಸ್ತೀನಿ. ಸೊ ಹುಚ್ಚುಚ್ಚು ವೇಷ ಮಾಡ್ದೇನೆ ಹೀಗೆ ಮಂಚದ ಮೇಲೆ ಬಿದ್ದಿರಿ, ಹಾಕ್ದಾಗೆ ತಿನ್ನಿ. ಎಕ್ಸ್ಟ್ರಾ ಏನಾದ್ರೂ ಮಾಡಿದ್ರೆ ನಿಮ್ ಕ್ಯಾರೆಕ್ಟರೇ ಕಟ್ಟಾಗ್ಬಿಡತ್ತೆ. ಹುಷಾರು. ಮಾವ, ನಿಮ್ಮನ್ನ ಹೀಗೆ ನೋಡ್ತಾ ಇದ್ರೆ ನನಗೆ ತುಂಬಾನೇ ನೋವಾಗ್ತಿದೆ. ನಿಮ್ಮನ್ನ ಹೀಗೆ ನೋಡ್ತಾ ನೊಂದ್ಕೊಳ್ಳೋ ಅತ್ತೆನ ನೋಡ್ತಾ ಇದ್ರೆ ಇನ್ನೂ ತುಂಬಾ ನೋವಾಗುತ್ತೆ. ನಮ್ಮ ಕುಟುಂಬ ಚಲ್ಲ ಪಿಲ್ಲಿ ಆಗಿದ್ದಕ್ಕೆ ತುಂಬಾನೇ ಅಳು ಬರ್ತಿದೆ. ಎಲ್ಲ ಪರಿಸ್ಥಿತಿ ಸರಿ ಆಗ್ಲಿ ಅಂತ, ಮತ್ತೆ ನಾವೆಲ್ಲರೂ ಒಂದಾಗ್ಬೇಕು ಅಂತ ನೀವು ಸಂಪೂರ್ಣ ಗುಣ ಆಗಿ ಸಂತೋಷವಾಗಿ ಮನೆ ತುಂಬಾ ಓಡಾಡ್ಲಿ ಅಂತ ಎಷ್ಟು ಜನ ಹರಕೆ ಹೊತ್ಕೊಂಡಿದ್ದಾರೆ ಅಂತ ನಿಮಗ್ ಗೊತ್ತಿಲ್ಲ. ಕಣ್ಬಿಟ್ನಮ್ಮ, ಆ ದೇವ್ರು ಕಣ್ಬಿಟ್ಟ. ಅತ್ತೆ, ಎಷ್ಟೊತ್ತಾಯ್ತು ನೀವ್ ಬಂದು? ನಮ್ಮನೆ ಪರಿಸ್ಥಿತಿ ಬಗ್ಗೆ ನೀನು ನಿಮ್ಮ ಮಾವನ ಹತ್ರ ಹೇಳ್ತಾ ಬೇಜಾರ್ ಮಾಡ್ಕೋತಿದ್ದಾಗ್ಲೇ ಬಂದಮ್ಮ. ನಮ್ ನೋವೆಲ್ಲ ಕಳಿಯೋ ದಿನ ಹತ್ರ ಬಂದಿದ್ಯಮ್ಮ.
ನಮ್ ಕಷ್ಟಗಳು ಕಳಿಯೋ ದಿನ ತುಂಬಾ ಹತ್ರದಲ್ಲೇ ಇದೆ. ಈ ಕಾಲನಿ ಕೊನೆಯಲ್ಲಿ ಒಂದು ದೇವಸ್ಥಾನ ಇದೆಯಂತಲ್ಲ? ಹೌದತ್ತೆ, ನೋಡಿದ್ದೆ. ಆ ದೇವಸ್ಥಾನದ ಪೂಜಾರಿಗಳು ಪ್ರತ್ಯೇಕ ಪೂಜೆ, ಪ್ರತ್ಯೇಕ ಹೋಮ ಮಾಡ್ತಾರಂತೆ. ಹೋಮ ಮಾಡ್ಸಿದ್ರೆ ಯಾವ ಥರದ ಅನಾರೋಗ್ಯ ಇದ್ರೂ ಕಡಿಮೆ ಆಗತ್ತಂತೆ. ಹೀಗೆ ಮಂಚ ಹಿಡಿದಿರೋ ಪೇಷಂಟ್ಸ್ ಕೂಡ ಎದ್ದು ಓಡಾಡ್ತಾರಂತೆ. ಹೌದಾ? ಎಂತ ಗುಡ್ ನ್ಯೂಸ್ ಹೇಳಿದ್ರಿ ಅತ್ತೆ. ನಾಳೆನೆ ಆ ದೇವಸ್ಥಾನಕ್ಕೆ ಹೋಗಿ ಆ ಪೂಜಾರಿ ಹತ್ರ ಮಾತಾಡಿ ಎಲ್ಲ ಏರ್ಪಾಡ್ ಮಾಡೋಣ. ನೀವ್ ಬಂದು ಎಷ್ಟೊತ್ತಾಯ್ತು? ಈಗಷ್ಟೇ ಬಂದಮ್ಮ. ನೀವ್ ಹೇಳಿದ್ರಲ್ಲ ದೇವಸ್ಥಾನದಲ್ಲಿ ಹೋಮ ಮಾಡಿಸಿದ್ರೆ ಒಳ್ಳೇದು ಅಂತ. ಪುರೋಹಿತ್ರ ಹತ್ರ ಆ ವಿಷಯ ಮಾತಾಡೋಕೆ ಅಂತ ದೇವಸ್ಥಾನಕ್ಕೆ ಹೋಗ್ ಬಂದ್ವಿ. ಹೌದಾ? ಏನಂದ್ರಮ್ಮ ಪುರೋಹಿತ್ರು? ಯಾವಾಗ ಮಾಡ್ತೀನಿ ಅಂದ್ರು? ನಾಳೆನೆ ಆ ಕಾರ್ಯಕ್ರಮ ಮಾಡೋಣ ಅಂದ್ರು. ಸಂತೋಷನಮ್ಮ, ತುಂಬಾ ಸಂತೋಷ. ಏನು ಹೊರಡ್ತಿದ್ದೀರಾ? ಹೌದಮ್ಮ, ಮಸಾಜ್ ಆಯ್ತಲ್ವಾ, ಅದಕ್ಕೆ ಹೋಗ್ತಾ ಇದ್ದೀನಿ. ಓಕೆ, ನಾಳೆ ಮತ್ತೆ ಟೈಮಿಗೆ ಬಾ. ಸರಿನಮ್ಮ, ಬರ್ತೀನಮ್ಮ. ಅಮ್ಮ, ಯಾರ ಕಣ್ಣಿಗೂ ಕಾಣದೆ ಕೀ ಪ್ರಿಂಟ್ ತಗೊಂಡೆ. ನೀನ್ ಯಾವ ಟೈಮಿಗೆ ಬಂದು ಏನ್ ಮಸಾಜ್ ಮಾಡಿದ್ರು ಅವ್ರ ಲೈಫು ಮಂಚದ ಮೇಲೆ ಅಷ್ಟೇ. ಶ್ಯಾಮ, ಆ ಯಾಕೆ ಅಷ್ಟೊಂದು ಟೆನ್ಷನ್ ಅಲ್ಲಿ ಇದೆಯಾ? ಸತ್ಯಣ್ಣನ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಐಶ್ವರ್ಯ ಅಕ್ಕನ ಕಣ್ಣಿಗೆ ಬೀಳದೆ ಹುಷಾರ ಕೆಲಸ ಮಾಡ್ಕೊಂಡು ಬರ್ತಾರಾ ಇಲ್ವಾ ಅಂತ ನಂಗೆ ಟೆನ್ಷನ್ ಆಗ್ತಿದೆ. ಒಂದ್ ವೇಳೆ ಅಣ್ಣ ಅವಳ ಕೈಗೆ ಸಿಕ್ಕಿದ್ರೆ ಸುಮ್ಮನೆ ನಮ್ಮಿಂದ ಅವ್ರ ಮಾತು ಕೇಳಬೇಕಲ್ಲ ಅಂತ. ಪರವಾಗಿಲ್ಲಮ್ಮ, ನಿಮ್ಗೋಸ್ಕರ ಮಾತು ಕೇಳೋಕ್ಕಾದ್ರೂ ನಾನು ರೆಡಿ. ನನ್ನ ಜೊತೆಗೆ ಹುಟ್ಟಿರೋ ತಂಗಿಗೆ ಹೀಗೆ ಕಷ್ಟದಲ್ಲಿದ್ರೆ ಮಾತು ಕೇಳಬೇಕಾಗುತ್ತೆ ಅಂತ ನಾನು ಭಯ ಪಡ್ತೀನ ಹೇಳು? ಒಡ ಹುಡ್ತಿದ್ರು ಕೂಡ ಅದಕ್ಕಿಂತ ಹೆಚ್ಚಿನ ಅಭಿಮಾನದಿಂದ ನನ್ನ ಅಣ್ಣ ಅಂತ ಕರೀತೀಯ. ನನ್ನ ತಂಗಿ ಸಂತೋಷಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ತಗೊಳಪ್ಪ, ನೀನ್ ಹೇಳಿದ ಹಾಗೆ ಸೋಪಿನ ಮೇಲೆ ಪೀಗದ ಪ್ರಿಂಟ್ನ ತಗೊಂಡ್ಬಂದಿದ್ದೀನಿ. ಗುಡ್, ವೆರಿ ಗುಡ್. ನಾನು ಇವಾಗಲೇ ಹೋಗಿ ಇದರ ಸಹಾಯದಿಂದ ಡೂಪ್ಲಿಕೇಟ್ ಕೀ ಮಾಡಿಸ್ಕೊಂಡು ಬರ್ತೀನಿ. ಆಯ್ತಪ್ಪ. ಕೂತ್ಕೊಳ್ಳಿ ಅಣ್ಣ, ಟೀ ತರ್ತೀನಿ. ಬೇಡಮ್ಮ, ಈಗೇನ್ ಬೇಡ. ಅಮ್ಮ ತುಳಸಿ, ನಂಗೊಂದು ಚಿಕ್ಕ ಅನುಮಾನ. ಏನಣ್ಣ? ನೀವು ಮ್ಯೂಸಿಕ್ ಥೆರಪಿ ಮಾಡಿ ನಿನ್ ಮಾವಂಗೆ ಗುಣ ಮಾಡ್ಬೇಕು ಅನ್ಕೊಂಡ್ರಲ್ಲ? ಹೌದು. ನೀನ್ ಹಾಡ್ ಹಾಡಿದ್ರೆ ಅವರು ಗುಣ ಆಗ್ತಾರೆ ಅಂತೀಯನಮ್ಮ? ಖಂಡಿತ ಆಗ್ತಾರಣ್ಣ. ಸಂಗೀತಕ್ಕಂತ ಶಕ್ತಿ ಇರುತ್ತೆ ಅಂದ್ರೆ ನಂಗ್ ನಂಬೋಕೆ ಆಗ್ತಿಲ್ಲಮ್ಮ. ಇದೆ ಅಣ್ಣ, ಸಂಗೀತಕ್ಕೆ ತುಂಬಾ ದೊಡ್ಡ ಶಕ್ತಿ ಇದೆ. ಅಮೃತ ವರ್ಷಿಣಿ ರಾಗನ ಹಾಡ್ತಾ ಪ್ರಕೃತಿನ ತಂಪಾಗಿಟ್ರೆ ಮಳೆ ಬರುತ್ತೆ ಅಂತ ದೊಡ್ಡವರು ಹೇಳ್ತಿದ್ರು. ಹನುಮಂತ ಲಂಕೆಗೆ ಬೆಂಕಿ ಹಾಕ್ದಾಗ ಆ ಬೆಂಕಿನ ಆರಿಸೋದಿಕ್ಕೋಸ್ಕರ ರಾವಣಸುರ ವೀಣೆಲಿ ಅಮೃತ ವರ್ಷಿಣಿ ರಾಗದಲ್ಲಿ ನುಡ್ಸಿದ್ದಕ್ಕೆ ಮಳೆ ಬಂದು ಬೆಂಕಿ ಆರ ಹೋಯ್ತು ಅಂತ ರಾಮಾಯಣದಲ್ಲಿ ಹೇಳಿದ್ದಾರೆ. ಅದು ತ್ರೇತಾಯುಗದ ಮಾತು ಅಂತ ಅನ್ಕೊಳ್ಳೋಣ. ಆದ್ರೆ ಕಲಿಯುಗದಲ್ಲೂ ಅಂಥದ್ದೇ ಒಂದು ಘಟನೆ ನಡೆದಿದೆ ಅಣ್ಣ. ಓಕೆ, ಅರ್ಧ ಗಂಟೆಲಿ ಬರ್ತೀನಿ.
ಐಶ್ವರ್ಯ, ಏನತ್ತೆ? ನಾಳೆ ದೇವಸ್ಥಾನದಲ್ಲಿ ಮಾಡ್ಸೋ ಪೂಜೆಗೆ ಅಂತ ಪೂಜೆ ಸಾಮಾನ್ಗಳನ್ನ ತರ್ಬೇಕಮ್ಮ. ಹೌದಲ್ವಾ, ತರ್ಬೇಕು. ಪಕ್ಕದ ರೋಡಲ್ಲೇ ಪೂಜಾ ಸ್ಟೋರ್ಸ್ ಇದೆಯಲ್ಲ, ನಾನ್ ಹೋಗಿ ತಗೊಂಡ್ ಬರ್ತೀನಿ. ನಾನ್ ಬರೋವರ್ಗೂ ನಿಮ್ ಮಾವನ್ನ ನೋಡ್ಕೋತೀಯಲ್ಲ? ಆ ಮುದ್ಕನ್ನ ನಾನ್ ನೋಡ್ಕೋಬೇಕಾ? ನಾನ್ಸೆನ್ಸ್. ಏನ್ ಯೋಚನೆ ಮಾಡ್ತಿದ್ಯಮ್ಮ? ನಿನ್ಗೇನಾದ್ರೂ ಕೆಲ್ಸ ಆಯ್ತಾ? ಹೌದತ್ತೆ, ಆಡಿಟರ್ ಹತ್ರ ತುಂಬಾ ಇಂಪಾರ್ಟೆಂಟ್ ಕೆಲ್ಸ ಇದೆ, ಹೋಗ್ಬೇಕು. ಅಲ್ದೆ ಪೂಜೆ ಸಾಮಾನ್ ತರೋದಕ್ಕೆ ನೀವ್ಯಾಕ್ ಹೋಗ್ಬೇಕತ್ತೆ? ನಾನ್ ತರ್ತೀನಲ್ಲ. ನಾನ್ ಹೇಗಿದ್ರು ಹೊರಗಡೆ ಹೋಗ್ತಾ ಇದ್ದೀನಿ, ಆ ಲಿಸ್ಟ್ ನನಗ್ ಕೊಟ್ಬಿಡಿ, ನಾನ್ ತರ್ತೀನಿ. ಆಯ್ತಮ್ಮ. ಓ ಗಾಡ್. ನೀವ್ ಹೋಗಿ ಮಾವನ್ನ ನೋಡ್ಕೊಳ್ಳಿ, ನಾನು ಇದನ್ ತರ್ತೀನಿ. ಆಯ್ತಮ್ಮ. ಈ ಪೂಜೆ ಹೋಮ ಮಾಡ್ಸಿ ಆರೋಗ್ಯ ಸರಿ ಹೋಗೋದಾಗಿದ್ರೆ ಹಾಸ್ಪಿಟ್ಲ್ ಯಾಕಿರ್ಬೇಕಿತ್ತು? ಅಷ್ಟ್ ಜನ ಡಾಕ್ಟರ್ಸ್ ಯಾಕಿರ್ಬೇಕಿತ್ತು? ಏನೋ ಇವ್ರ ಹುಚ್ಚು ನಂಬಿಕೆ. ಚಪ್ಲಿ ಒಳಗೆ ಬಿಡೋಣಪ್ಪ, ಹಾಕೊಳ್ಳಿ. ಹಾ, ಬಾರಪ್ಪ, ಬನ್ನಿ. ನಿಖಿಲ್, ನೀವಿಲ್ಲೇ ಇರಿ, ನಾನು ಹೋಗಿ ಹಿಂದಿನ ಬಾಗ್ಲು ತೆಗಿತೀನಿ. ನಿಖಿಲ್, ನಾನು ಹೋಗಿ ಮೇನ್ ಡೋರ್ ಲಾಕ್ ಮಾಡ್ಕೊಂಡು ಬರ್ತೀನಿ, ನೀವಿಲ್ಲೇ ಇರಿ, ನಾನು ಅಲ್ಲಿಂದ ಬರ್ತೀನಿ. ಬನ್ನಿ, ನಿಮ್ ತಂದೆಯವ್ರ ರೂಮು ಈ ಕಡೆ ಇದೆ, ಬನ್ನಿ. ಡ್ಯಾಡಿ, ಹೇಗಿದ್ದೀರಿ ಡ್ಯಾಡಿ? ಮಾವ, ನೀವೇನು ಹೆದರಬೇಡಿ, ನಾವು ಬಂದಿದ್ದೀವಲ್ಲ. ಡ್ಯಾಡಿ, ನೀವು ಧೈರ್ಯವಾಗಿರಿ. ಇದರಿಂದ ಮಸಾಜ್ ಮಾಡಿದ್ರೆ ನೀವು ಬೇಗ ಗುಣ ಆಗ್ತೀರಿ. ನಿಮ್ ನರಗಳಲ್ಲಿ ಚೈತನ್ಯ ಬರೋ ಹಾಗೆ ಶ್ಯಾಮ ಚೆನ್ನಾಗಿ ಹಾಡು ಹೇಳ್ತಾಳೆ. ಮ್ಯೂಸಿಕ್ ಥೆರಪಿಯಿಂದ ತಾತಂಗೆ ಹೇಗ್ ಗುಣ ಆಯ್ತೋ, ಈಗ ನಿಮಗ್ ಕೂಡ ಹಾಗೆ ಗುಣ ಆಗತ್ತೆ. ನೀವಿರಿ ಅತ್ತೆ, ನಾನು ತಗೊಂಡ್ ಬರ್ತೀನಿ. ನಿಖಿಲ್, ನೀನ್ ಅದಕ್ಕೆ ಬರ್ತಿದ್ದಾರೆ.
ಬನ್ನಿ. ಹಾ. ಇಲ್ಲಿರೋಣ. ನಡಿ. ಬನ್ನಿ ಬನ್ನಿ, ಒಳಗ್ ಬನ್ನಿ. ಹಾ. ಮಾವ, ನೀವ್ ಹುಷಾರಾಗ್ಲಿ ಅಂತ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ತಿದ್ದಾರೆ. ಅತ್ತೆ ನೀವ್ ಹುಷಾರಾಗಿ ಏನ್ ಮಾಡ್ತೀರಾ? ಕಂದ, ಹೇಗಿದೆಯಾ ಕಂದ? ನೋಡಿದ್ರ ಅತ್ತೆ, ನೋಡಿದ್ರ? ನಾವ್ ಮನೇಲಿ ಇಲ್ದಿರೋ ಟೈಮಲ್ಲಿ ಕಳ್ರ ಹಾಗೆ ಮನೆಗ್ ಬಂದಿದ್ದಾರೆ, ನೋಡಿದ್ರ? ಬೇರೆ ವೇಷ ಹಾಕೊಂಡು ಕಳ್ರ ಹಾಗೆ ಮನೆಗ್ ಬರೋದು ಇವ್ರಿಗೆಲ್ಲ ಏನ್ ಹೊಸದಲ್ಲ ಬಿಡಿ. ಆದ್ರೆ ಇವ್ರು ಈ ಮನೆಗ್ ಹೇಗ್ ಬಂದ್ರು? ಈ ಮನೆ ಅಡ್ರೆಸ್ ಇವ್ರಿಗೆ ಹೇಗ್ ಗೊತ್ತಾಯ್ತು? ಡೂಪ್ಲಿಕೇಟ್ ಕೀನ ಹೇಗ್ ತಗೊಂಡ್ರಿ? ಮನೆ ಒಳಗೆ ಇಷ್ಟು ಧೈರ್ಯವಾಗಿ ಹೇಗ್ ಬಂದ್ರಿ? ಅರ್ಥ ಆಯ್ತು ಅತ್ತೆ, ಅರ್ಥ ಆಯ್ತು. ಇದಕ್ಕೆಲ್ಲ ಕಾರಣ ಈ ಸತ್ಯ ಅಂತ ಅರ್ಥ ಆಯ್ತು. ಈ ಸತ್ಯನೇ ಅಲ್ವಾ ನಮ್ಗೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿ ಹೋಮ ಮಾಡಿಸಿ ಅಂತ ಹೇಳಿದ್ದು? ನಿನ್ನಿಂದ ಮಾವ ಇವತ್ತು ಜೀವಂತ ಶವವಾಗಿದ್ದಾರೆ. ಇಲ್ಲಿ ನಾವು ಅವ್ರನ್ನ ಬದುಕಿಸ್ಕೊಳ್ಳೋಕೋಸ್ಕರ ನಾವು ಪ್ರತಿ ಕ್ಷಣ ಪ್ರಯತ್ನ ಮಾಡ್ತಾ ಇದ್ರೆ ನೀವಿಲ್ ಬಂದು ಅವ್ರನ್ನ ಸಾಯಿಸ್ಬೇಕು ಅನ್ಕೊಂಡಿದ್ದೀರಾ? ಮನುಷ್ಯರನ್ನ ಸಾಯಿಸೋದು ನಿನಗೆ ಅಭ್ಯಾಸ ಇದೆಯೇನೋ, ನಮಗ್ ಅಭ್ಯಾಸ ಇಲ್ಲ. ಏಯ್, ಏನ್ ಹೇಳ್ದೆ?
ನೀನೇನಾ? ನಿಮಗ್ ಪೂರ್ತಿ ಗುಣ ಆಗ್ಬಿಡ್ತಾ? ನೀವೇ ಎದ್ದು ನಡ್ಕೊಂಡು ಇಲ್ಲಿವರೆಗೂ ಬಂದ್ರ? ನಿಮ್ಮಷ್ಟಕ್ ನೀವು ನಡ್ಕೊಂಡ್ ಬಂದ್ರಿ ಅಂದ್ರೆ ನನಗ್ ನಂಬೋಕ ಆಗ್ತಿಲ್ಲ ರೀ. ಹೌದು, ನನ್ನಷ್ಟಕ್ಕೆ ನಾನೇ ನಡ್ಕೊಂಡ್ಬಂದೆ. ಯಾಕೆ ಅಂತ ಗೊತ್ತಾ ವಸಂತ? ಈ ಮನೆಯಿಂದ ನಾನ್ ನಿಮ್ಗೆ ಗೆಟ್ ಔಟ್ ಅನ್ಬಹುದೇ ಹೊರತು ನೀನ್ ನನ್ಗೆ ಗೆಟ್ ಔಟ್ ಹೇಳ್ಬಾರ್ದು. ಔಟ್, ಗೆಟ್ ಔಟ್. ಫಾರ್ ಯೋರ್ ಕೈಂಡ್ ಇನ್ಫಾರ್ಮೇಶನ್, ಇವಾಗ ನೀವು ಮನೆಯಿಂದ ಹೊರಗೋದ್ರೆ ಇರೋದಕ್ಕೆ ಮನೆ ಇರಲ್ಲ, ತಿನ್ನೋದಕ್ಕೆ ಅನ್ನ ಇರಲ್ಲ. ಫ್ಯಾಕ್ಟ್ರಿ ಜೊತೆಗೆ ನಿನ್ ಹೆಸರಲ್ಲಿರೋ ಆಸ್ತಿ ಅಲ್ಲ ನನ್ನ ಹೆಸರಿಗೆ ಬದಲಾಯಿಸ್ಕೊಂಡಿದ್ದೀನಿ. ಏನು? ಆಸ್ತಿ ಎಲ್ಲ ನಿನ್ ಹೆಸರಿಗೆ ಮಾಡ್ಕೊಂಡಿದ್ಯಾ? ಎಸ್, ಬದಲಾಯಿಸ್ಕೊಂಡಿದ್ದೀನಿ. ನೀನ್ ಇಷ್ಟ ಬಂದಂಗ್ ನೀನ್ ಮಾಡಿದ್ರೆ ಸುಮ್ನೆ ಇರ್ತೀನಿ ಅಂದ್ಕೊಂಡ್ಯಾ? ಸುಮ್ನೆ ಇರ್ದಿದ್ರೆ ಏನ್ ಮಾಡ್ತ್ಯಾ? ಏನ್ ಮಾಡ್ತ್ಯಾ? ನಿನ್ ಮೇಲೆ ಚೀಟಿಂಗ್ ಕೇಸ್ ಹಾಕ್ತೀನಿ. ನಿನ್ನ ಅರೆಸ್ಟ್ ಮಾಡಿಸ್ತೀನಿ. ನೀನ್ ಮಾಡಿರೋ ಮೋಸನೆಲ್ಲ ಸಾಕ್ಷಿ ಸಮೇತ ಪ್ರೂವ್ ಮಾಡ್ತೀನಿ. ಅಗತ್ಯ ಬಿದ್ರೆ ಸುಪ್ರೀಂ ಕೋರ್ಟ್ ವರೆಗೂ ಹೋಗಿ ನಿನಗೆ ಶಿಕ್ಷೆ ಆಗೋ ಹಾಗೆ ಮಾಡ್ತೀನಿ. ಆವೇಶ ಪಡ್ಬೇಡಪ್ಪ. ಅಷ್ಟು ದೂರ ಹೋಗಿ ಅವಳಿಗೆ ಶಿಕ್ಷೆ ಕೊಡಿಸೋ ಅವಶ್ಯಕತೆ ಇಲ್ಲ. ಆನಂದ ಗಜಪತಿ ವರ್ಮಾ ಸೊಸೆ ಸ್ಥಾನ ಹೋಗಿದ ಮರುಕ್ಷಣನೇ ಅವಳ ಜೀವನ ಏನು ಅಂತ ಅವಳು ಗೊತ್ತಾಗುತ್ತೆ. ಅವಳು ಅನುಭವಿಸ್ಬೇಕಾಗಿರೋ ಶಿಕ್ಷೆನ ಅವಳು ಅನುಭವಿಸ್ತಾಳೆ. ಅಮೆರಿಕಾಯಿಂದ ಅರುಣ್ ಬಂದಿದ ತಕ್ಷಣ ನಡೆದಿದ್ದೆಲ್ಲ ಹೇಳಿ ಅವಳು ಮುಖದ ಮೇಲೆ ಡೈವರ್ಸ್ ಪೇಪರ್ಸ್ ಬಿಸಾಕಿದಾಗ ಆಗ ಅವಳ ಭವಿಷ್ಯ ಏನು ಅಂತ ಅರ್ಥ ಆಗುತ್ತೆ. ಅನುಭವಿಸ್ಬೇಕಾಗಿರೋ ಶಿಕ್ಷೆನ ಅನುಭವಿಸ್ತಾಳೆ. ಅತ್ತೆ ಮನೆನ ಸರ್ವನಾಶ ಮಾಡಿದ ಉತ್ತಮ ಸೊಸೆ